ಕನ್ನಡ ನಾಡಿನ ಜೀವನದಿ ಭರ್ತಿಗೆ 4 ಅಡಿಯಷ್ಟೇ ಬಾಕಿ ಇದೆ. 120 ಅಡಿಗೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಏರಿಕೆಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಭಾರಿ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬರ್ತಾ ಇದೆ. ಜಲಾಶಯಕ್ಕೆ 51,000 ಕ್ಯೂಸೆಕ್ನಷ್ಟು ಒಳಹರಿವು ಇದೆ. ನಿನ್ನೆ ಒಂದೇ ರಾತ್ರಿಯಲ್ಲಿ 3 ಅಡಿಯಷ್ಟು ನೀರು ಶೇಖರಣೆಯಾಗಿದೆ. ಇನ್ನು ಡ್ಯಾಂ ಭರ್ತಿಯಾಗೋದಕ್ಕೆ ಕೇವಲ 4 ಅಡಿ ಮಾತ್ರವೇ ಬಾಕಿ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಕೆಆರ್ಎಸ್ ಭರ್ತಿಗೆ ಕೇವಲ 4 ಅಡಿ ಮಾತ್ರವೇ ಬಾಕಿ ಇರೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ರಾತ್ರಿ 3 ಅಡಿಯಷ್ಟು ನೀರು ಶೇಖರಣೆ ಆಗಿದೆ. ಹೀಗಾಗಿ ಡ್ಯಾಂ ಭರ್ತಿಯಾಗೋದಕ್ಕೆ ಕೇವಲ 4 ಅಡಿ ಮಾತ್ರವೇ ಬಾಕಿ ಇದೆ. 120 ಅಡಿಗೆ ಈಗ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ತಲುಪಿದೆ. ಇನ್ನು ಸದ್ಯ ಡ್ಯಾಂನಿಂದ ನದಿಗೆ ನೀರು ಬಿಟ್ಟಿರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕೆಆರ್ಎಸ್ ಡ್ಯಾಮ್ ಭರ್ತಿಯತ್ತ ಸಾಗ್ತಾ ಇದೆ. ಡ್ಯಾಮ್ನಲ್ಲಿ ಇವತ್ತಿಗೆ 120 ಅಡಿ ನೀರು ಸಂಗ್ರಹ ಇದೆ. ಡ್ಯಾಮ್ ಯಾವ ಕ್ಷಣ ಬೇಕಾದರೂ ಭರ್ತಿ ಆಗ್ಬೋದು ಅಂತಕ್ಕಂಥ ಸೂಚನೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ನಾನು ನೀರು ಹೊರ ಹೋಗ್ತಾ ಇರ್ತಕ್ಕಂಥ ಸ್ಥಳದಲ್ಲಿದ್ದೀನಿ. ನೋಡ್ಬೋದು ಎಷ್ಟು ಸುಂದರವಾದ ದೃಶ್ಯ ಇದು, ಮತ್ತು ನಯನ ಮನೋಹರವಾಗೂ ಕೂಡ ಕಾಣ್ತಾ ಇದೆ. ಯಾಕೆಂದರೆ ಡ್ಯಾಮ್ ತುಂಬಿಂದ ಬಿಡ್ತಾ ಇರ್ತಕ್ಕಂಥ ನೀರು ಹಾಲು ನೊರೆಯಂತೆ ಉಕ್ಕಿ ಹರಿತಾ ಇರ್ತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಇದು ಡ್ಯಾಮ್ನ ಪೂರ್ವ ದಿಕ್ಕಿಗೆ ಕಂಡುಬರ್ತಾ ಇರ್ತಕ್ಕಂಥ ದೃಶ್ಯ. ಅಂದರೆ ನೀರು ಹೋಗ್ತಾ ಇರ್ತಕ್ಕಂಥ ಎದುರುಗಡೆನೆ ನಾವು ನಿಂತಿದ್ದೀವಿ. ನಿಂತಿರ್ತಕ್ಕಂಥ ಸ್ಥಳದಿಂದ ನೋಡಿದ್ರೆ ಎಷ್ಟು ಸುಂದರವಾದ ಒಂದು ದೃಶ್ಯ ನಮಗೆ ಕಾಣ ಸಿಗುತ್ತಾ ಇದೆ. ಯಾಕೆಂದರೆ ಈ ಬಾರಿ ಡ್ಯಾಮ್ ಭರ್ತಿ ಆಗುತ್ತೋ ಇಲ್ವೋ ಅಂತ ಆತಂಕ ಎಲ್ಲರಲ್ಲೂ ಮನೆ ಮಾಡಿತ್ತು. ರೈತರಷ್ಟೇ ಅಲ್ಲ, ಸರ್ಕಾರದ ಮಟ್ಟದಲ್ಲೂ ಸಾಕಷ್ಟು ಆತಂಕ ಎದುರಾಗಿತ್ತು. ಒಂದು ಕಡೆ ತಮಿಳುನಾಡು ನೀರು ಬಿಡಲೇಬೇಕು ಅಂತೇಳಿ ಒತ್ತಡ ಆಗ್ತಾಯಿತ್ತು. ಇನ್ನೊಂದು ಕಡೆ ಮಳೆ ಕೈ ಕೊಟ್ಬಿಡುತ್ತೇನೋ ಈ ಬಾರಿನೂ ಅಂತಕ್ಕಂಥ ಒಂದು ಆತಂಕದ ನಡುವೆನೇ ವರುಣದೇವ ಕರುಣೆ ತೋರಿಸಿದ್ದಾನೆ. ಹೀಗಾಗಿನೇ ನಿನ್ನೆಗೆ ಅಂದರೆ 120 ಅಡಿ ಮಟ್ಟ ಮುಟ್ಟೋಗಿದೆ ಡ್ಯಾಮು. ಹೀಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹೀಗೆ ನೋಡ್ತಾ ಇದ್ದೀವಿ, ಇದು +100 ಅಂದರೆ 124 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ 100 ಅಡಿ ಮುಟ್ಟಿದಾಗ ಈ ಗೇಟ್ಗಳನ್ನ ತೆರೆದು ನೀರನ್ನು ಹೊರಗಡೆ ಬಿಡ್ತಾರೆ. ಅಂದರೆ ಡ್ಯಾಮ್ನಲ್ಲಿ 100 ಅಡಿ ಮಟ್ಟ ಇದ್ದಾಗಿಂದನೂ ಕೂಡ ಇಲ್ಲಿ ನೀರನ್ನು ಈ ಗೇಟ್ ಎತ್ತಿದ್ರೆ ನೀರು ಹೊರಗಡೆ ಬರ್ತಕ್ಕಂಥದ್ದು. ಆದರೆ ಇವತ್ತಿಗೆ 120 ಅಡಿ ಇರೋದ್ರಿಂದ ಸಾಕಷ್ಟು ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ. ನೀರು ಸಾಕಷ್ಟು ಪ್ರಮಾಣದಲ್ಲಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಾಗಿ ಅಂದರೆ ಅಧಿಕಾರಿಗಳು ಈಗ ನಮಗೆ ಲೆಕ್ಕ ತೋರಿಸಿರೋ ಪ್ರಕಾರ ಸುಮಾರು 4,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅಂತಕ್ಕಂಥದ್ದು ಕೂಡ ನಾವು ಏನು ಒಂದು ಕಡೆ ಅವಲೋಕಿಸಬೇಕಾಗತ್ತೆ. ಯಾಕೆಂದರೆ ಇಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಆತಂಕ ದೂರ ಮಾಡಿರ್ತಕ್ಕಂಥದ್ದು, ಇನ್ನೊಂದು ರೀತಿಯಲ್ಲಿ ನೋಡಲಿಕ್ಕೂ ಕೂಡ ಅಷ್ಟೇ ಸುಂದರವಾದ ಒಂದು ಚಿತ್ರಣವನ್ನು ನಮಗೆ ಇಲ್ಲಿ ಕಾಣಿಸ್ಬೋದಾಗಿದೆ. ಇಲ್ಲಿಂದ ನೀರು ಹೋದರೆ ಸ್ವಲ್ಪ ದೂರದಲ್ಲೇ ನದಿ ಇದೆ, ಕಾವೇರಿ ನದಿಗೆ ಜಾಯ್ನ್ ಆಗಿಬಿಡ್ತದೆ ನೀರು. ಹೀಗಾಗಿ ಈಗ ಏನು ನೋಡ್ತಾ ಇದ್ದೀರಿ, ಇದು ಡ್ಯಾಮ್ನಿಂದ ಕೂಗಳತೆ ದೂರದಲ್ಲಿ ಹರಿತಾ ಇರ್ತಕ್ಕಂಥ ಒಂದು ಚಿತ್ರಣ. ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲೇ ನದಿ ಇರುತ್ತೆ, ಅಲ್ಲಿ ನದಿಗೆ ಜಾಯ್ನ್ ಆಗಿಬಿಡುತ್ತೆ. ಹೀಗಾಗಿ ಇವತ್ತಿಗೆ ಅಂದರೆ ಇನ್ನೇನು ಆತಂಕ ಎಲ್ಲ ಕಡಿಮೆ ಆಯಿತು, ಯಾವ ಕ್ಷಣ ಬೇಕಾದರೆ ಭರ್ತಿ ಆಗುತ್ತೆ ಅಂತಕ್ಕಂಥ ಸೂಚನೆ. ಅಂದರೆ ಈಗ ಒಳಹರಿವು 46,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಒಳಹರಿವು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೇ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹೊರಹರಿವನ್ನು ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಡ್ಯಾಮ್ ಭರ್ತಿಯತ್ತ ಸಾಗ್ತಾ ಇದೆ. ಡ್ಯಾಮ್ನಲ್ಲಿ ಇವತ್ತಿಗೆ 120 ಅಡಿ ನೀರು ಸಂಗ್ರಹ ಇದೆ. ಡ್ಯಾಮ್ ಯಾವ ಕ್ಷಣ ಬೇಕಾದರೂ ಭರ್ತಿ ಆಗ್ಬೋದು ಅಂತಕ್ಕಂಥ ಸೂಚನೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ನಾನು ನೀರು ಹೊರ ಹೋಗ್ತಾ ಇರ್ತಕ್ಕಂಥ ಸ್ಥಳದಲ್ಲಿದ್ದೀನಿ. ನೋಡ್ಬೋದು ಎಷ್ಟು ಸುಂದರವಾದ ದೃಶ್ಯ ಇದು, ಮತ್ತು ನಯನ ಮನೋಹರವಾಗೂ ಕೂಡ ಕಾಣ್ತಾ ಇದೆ. ಯಾಕೆಂದರೆ ಡ್ಯಾಮ್ ತುಂಬಿಂದ ಬಿಡ್ತಾ ಇರ್ತಕ್ಕಂಥ ನೀರು ಹಾಲು ನೊರೆಯಂತೆ ಉಕ್ಕಿ ಹರಿತಾ ಇರ್ತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಇದು ಡ್ಯಾಮ್ನ ಪೂರ್ವ ದಿಕ್ಕಿಗೆ ಕಂಡುಬರ್ತಾ ಇರ್ತಕ್ಕಂಥ ದೃಶ್ಯ. ಅಂದರೆ ನೀರು ಹೋಗ್ತಾ ಇರ್ತಕ್ಕಂಥ ಎದುರುಗಡೆನೆ ನಾವು ನಿಂತಿದ್ದೀವಿ. ನಿಂತಿರ್ತಕ್ಕಂಥ ಸ್ಥಳದಿಂದ ನೋಡಿದ್ರೆ ಎಷ್ಟು ಸುಂದರವಾದ ಒಂದು ದೃಶ್ಯ ನಮಗೆ ಕಾಣ ಸಿಗುತ್ತಾ ಇದೆ. ಯಾಕೆಂದರೆ ಈ ಬಾರಿ ಡ್ಯಾಮ್ ಭರ್ತಿ ಆಗುತ್ತೋ ಇಲ್ವೋ ಅಂತ ಆತಂಕ ಎಲ್ಲರಲ್ಲೂ
ಮನೆ ಮಾಡಿತ್ತು. ರೈತರಷ್ಟೇ ಅಲ್ಲ, ಸರ್ಕಾರದ ಮಟ್ಟದಲ್ಲೂ ಸಾಕಷ್ಟು ಆತಂಕ ಎದುರಾಗಿತ್ತು. ಒಂದು ಕಡೆ ತಮಿಳುನಾಡು ನೀರು ಬಿಡಲೇಬೇಕು ಅಂತೇಳಿ ಒತ್ತಡ ಆಗ್ತಾಯಿತ್ತು, ಇನ್ನೊಂದು ಕಡೆ ಮಳೆ ಕೈ ಕೊಟ್ಬಿಡುತ್ತೇನೋ ಈ ಬಾರಿನೂ ಅಂತಕ್ಕಂಥ ಒಂದು ಆತಂಕದ ನಡುವೆನೇ ವರುಣದೇವ ಕರುಣೆ ತೋರಿಸಿದ್ದಾನೆ. ಹೀಗಾಗಿನೇ ನಿನ್ನೆಗೆ ಅಂದರೆ 120 ಅಡಿ ಮಟ್ಟ ಮುಟ್ಟೋಗಿದೆ ಡ್ಯಾಮು. ಹೀಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ನೋಡ್ತಾ ಇದ್ದೀವಿ, ಇದು +100 ಅಂದರೆ 124 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ 100 ಅಡಿ ಮುಟ್ಟಿದಾಗ ಈ ಗೇಟ್ಗಳನ್ನ ತೆರೆದು ನೀರನ್ನು ಹೊರಗಡೆ ಬಿಡ್ತಾರೆ. ಅಂದರೆ ಡ್ಯಾಮ್ನಲ್ಲಿ 100 ಅಡಿ ಮಟ್ಟ ಇದ್ದಾಗಿಂದನೂ ಕೂಡ ಇಲ್ಲಿ ನೀರನ್ನು ಈ ಗೇಟ್ ಎತ್ತಿದ್ರೆ ನೀರು ಹೊರಗಡೆ ಬರ್ತಕ್ಕಂಥದ್ದು. ಆದರೆ ಇವತ್ತಿಗೆ 120 ಅಡಿ ಇರೋದ್ರಿಂದ ಸಾಕಷ್ಟು ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ. ನೀರು ಸಾಕಷ್ಟು ಪ್ರಮಾಣದಲ್ಲಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಾಗಿ ಅಂದರೆ ಅಧಿಕಾರಿಗಳು ಈಗ ನಮಗೆ ಲೆಕ್ಕ ತೋರಿಸಿರೋ ಪ್ರಕಾರ ಸುಮಾರು 4000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅಂತಕ್ಕಂಥದ್ದು ಕೂಡ ನಾವು ಏನು ಒಂದು ಕಡೆ ಅವಲೋಕಿಸಬೇಕಾಗತ್ತೆ. ಯಾಕೆಂದರೆ ಇಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಆತಂಕ ದೂರ ಮಾಡಿರ್ತಕ್ಕಂಥದ್ದು, ಇನ್ನೊಂದು ರೀತಿಯಲ್ಲಿ ನೋಡಲಿಕ್ಕೂ ಕೂಡ ಅಷ್ಟೇ ಸುಂದರವಾದ ಒಂದು ಚಿತ್ರಣವನ್ನು ನಮಗೆ ಇಲ್ಲಿ ಕಾಣಿಸ್ಬೋದಾಗಿದೆ. ಇಲ್ಲಿಂದ ನೀರು ಹೋದರೆ ಸ್ವಲ್ಪ ದೂರದಲ್ಲೇ ನದಿ ಇದೆ, ಕಾವೇರಿ ನದಿಗೆ ಜಾಯ್ನ್ ಆಗಿಬಿಡ್ತದೆ ನೀರು. ಹೀಗಾಗಿ ಈಗ ಏನು ನೋಡ್ತಾ ಇದ್ದೀರಿ, ಇದು ಡ್ಯಾಮ್ನಿಂದ ಕೂಗಳತೆ ದೂರದಲ್ಲಿ ಹರಿತಾ ಇರ್ತಕ್ಕಂಥ ಒಂದು ಚಿತ್ರಣ. ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲೇ ನದಿ ಇರುತ್ತೆ, ಅಲ್ಲಿ ನದಿಗೆ ಜಾಯ್ನ್ ಆಗಿಬಿಡುತ್ತೆ. ಹೀಗಾಗಿ ಇವತ್ತಿಗೆ ಅಂದರೆ ಇನ್ನೇನು ಆತಂಕ ಎಲ್ಲ ಕಡಿಮೆ ಆಯಿತು, ಯಾವ ಕ್ಷಣ ಬೇಕಾದರೆ ಭರ್ತಿ ಆಗುತ್ತೆ ಅಂತಕ್ಕಂಥ ಸೂಚನೆ. ಅಂದರೆ ಈಗ ಒಳಹರಿವು 46,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಒಳಹರಿವು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೇ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹೊರಹರಿವನ್ನು ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.